ನಾವು ಅದನ್ನೇ ಬಯಸ್ತೀವಿ, ಅವರೇ ಆಗಬೇಕು. ಮುಂದೆ ಸಿದ್ದರಾಮಯ್ಯನವ್ರು ಏನೋ ಬದಲಾವಣೆ ಆದರೆ ಪರಮೇಶ್ವರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು. ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಏನು ಬಿಟ್ಕೊಡೋಕ್ಕೇನು ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂಥ ಭಿಕ್ಷೆ. ಗೊತ್ತಾಯ್ತಾ? ಕೇಳಪ್ಪ, ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರೊಬ್ಬನ ಆಸ್ತಿನೂ ಇಲ್ಲ, ನನ್ನ ಆಸ್ತಿನೂ ಅಲ್ಲ, ಸಿದ್ದರಾಮಯ್ಯನವರ ಆಸ್ತಿನೂ ಅಲ್ಲ, ಪರಮೇಶ್ವರ ಆಸ್ತಿನೂ ಅಲ್ಲ, ಇನ್ನೊಬ್ರದ್ದು ಯಾರ್ದು ರಾಜಕಾರಣಿಗಳ ಆಸ್ತಿ ಅಲ್ಲ. ನಮಗೆ ಜನ ಕೊಡ್ತಕ್ಕಂಥದ್ದು ಭಿಕ್ಷೆ. ಗೊತ್ತಾಯ್ತಾ? ನಾವು ಭಿಕ್ಷೆ ತಗೊಂಡು ನಾವು ಅವನಷ್ಟು ಕೊಡಬೇಕಾಗಿತ್ತು, ಇವನಿಷ್ಟು ಕೊಡಬೇಕಾಗಿತ್ತು ಅಂತೇಳಿ ಜನರನ್ನು ಆಕ್ಷೇಪಣೆ ಮಾಡೋಂಗಿಲ್ಲ. ನಮಗೆ ಅಧಿಕಾರ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಕೊಡ್ತಕ್ಕಂಥ ಒಂದು ಅವಕಾಶ. ಅದನ್ನು ಭಿಕ್ಷೆ ಅಂತ ಕರೆದು ತಪ್ಪೇನಾಗೋದಿಲ್ಲ. ನಿಮ್ಗೆ ಹೇಳಿದ್ರೆ ನೀವು ಅದೇ ತೋರಿಸ್ತೀರ, ಅದಕ್ಕೋಸ್ಕರ ಹೇಳೋಕ್ಕೋಗಲ್ಲ. ಯಾಕೆ ಗೊತ್ತಾ, ನಾನು ಅಂದ್ಕೊಂಡಿರೋದು ನೋಡಿ, ಈಗ ಮುಖ್ಯಮಂತ್ರಿಗಳು ಇವತ್ತು ಕೇರಳಕ್ಕೆ ಹೋಗಿದ್ದಾರೆ. ಪ್ರಮಾಣ ವಚನ ಇರೋದು ಎಷ್ಟೊತ್ತಿಗೆ? 10 ಗಂಟೆಗೆ. ಹೌದಲ್ವಾ? ಎಷ್ಟೊತ್ತಿಗೆ ಮುಗಿಬೋದು? ಅರ್ಧ ಗಂಟೆ ಮುಗೀತಾರೆ. ಅರ್ಧ ಗಂಟೆ ಮುಗೀತಿದ್ದಂಗೆ 20 ಜನ ಮಂತ್ರಿಗಳು ಅವರು ಏನು ಮಾಡ್ತಾರೆ, ಫಸ್ಟ್ ಕ್ಯಾಬಿನೆಟ್ ಮಾಡೋಕ್ಕೆ ಹೋಗ್ತಾರೆ. ನಾವು ಹೇಳಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಯಾವುದಾದ್ರು ನಿರ್ಣಯ ಮಾಡೋಕ್ಕೆ ಅಂತ ಅವರೆಲ್ಲ ಹೋಗ್ತಾರೆ. ಸಿದ್ದರಾಮಯ್ಯನವರು ಅಲ್ಲೇ 3 ಗಂಟೆವರೆಗೂ ತ್ರಿವೆಂಡ್ರಮ್ನಲ್ಲೇ ಉಳಿತಾರೆ. ಹೌದಲ್ವಾ? ಅಲ್ಲಿನೇ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, DK ಶಿವಕುಮಾರ್ ಇರ್ತಾರೆ. ಅಲ್ಲೇ ಯಾಕೆ ಚರ್ಚೆ ಮಾಡಿರಬಾರ್ದು? ಅದ್ರ ಸಾಧ್ಯತೆಯೂ ಕೂಡ ಇದೆ. ಆಗಿರಬಹುದು ಅಂತೇಳಿ ಪ್ರಿಡಿಕ್ಷನ್. ಯಾಕೆಂದರೆ 3 ಗಂಟೆವರೆಗೂ ಅಲ್ಲೇ ಇರ್ತಾರಲ್ಲ ಅವರು. 3 ಗಂಟೆವರೆಗೂ ಅಲ್ಲೇ ಇದ್ದು ಏನು ಮಾಡ್ತಾರೆ ಅವರೆಲ್ಲ? ಏನು ಮಾಡ್ತಾರೆ? ಏನಾದ್ರು ಅಲ್ಲೇ ಏನು ಅದೇನು ಒಂದು ದಿವಸ ಮಾತಾಡ್ಬೇಕೇನ್ರಿ? ಅಲ್ಲೇ 4-5 ಜನ ಕೂತ್ಕೊಂಡು ಒಂದು 5 ನಿಮಿಷದಲ್ಲಿ ಏನಾದ್ರು ಒಂದು ಅಭಿಪ್ರಾಯ ರಾಹುಲ್ ಗಾಂಧಿಯವ್ರ ಬಾಯಿಯಿಂದ ಏನು ಬರ್ತದೆ ಅದು ಜಾರಿ ಆಗ್ತದೆ. ಆಗಬಹುದು ಅಂತ ನನ್ನ ವೈಯಕ್ತಿಕ ನಿರೀಕ್ಷೆ. ಯಾಕೆಂದರೆ ನಾನು ಅವ್ರ TP ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ 3 ಗಂಟೆವರೆಗೂ ಅದಪ್ಪ 3 ಗಂಟೆವರೆಗೂ ಅವ್ರದ್ದು ನೀವು TP ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. 3 ಗಂಟೆವರೆಗೆ. ಈಗ 10 ಗಂಟೆಗೆ ಅವ್ರು ಬೆಳಗ್ಗೆ 7:15 ಹೊಡ್ತಾರೆ ಇಲ್ಲಿಂದ. 8:30, 8:45ಗೆ ತ್ರಿವೆಂಡ್ರಮ್ ರೀಚ್ ಆಗ್ತಾರೆ. ಅಲ್ಲಿ 10 ಗಂಟೆಗೆ ಸ್ವೇರಿಂಗ್ ಸೆರೆಮನಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದೊಂದು 1/2 ಅವರ್ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಮುಗಿದೋಗ್ತದೆ. ಆ ನಂತರ ಅವರು ಬರ್ಬೋದಾಗಿತ್ತು. ಅವರು 3 ಗಂಟೆವರೆಗೂ ಅಲ್ಲೇ ಉಳಿತಾರೆ. ಅಲ್ಲಿ ಉಳಿತಾರೆ ಅಂತ ಅಂದರೆ ನೀವು ಪೊಲಿಟಿಕಲ್ ಆಗೋದಿರ್ಬೋದು, ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲ ಲೀಡರ್ಗಳು ಅಲ್ಲೇ ಇರ್ತಾರಲ್ಲ, ರಾಜ್ಯದ್ದು ದೇಶದವರು ಎಲ್ಲ ಅಲ್ಲೇ ಇರ್ತಾರೆ. ಅಲ್ಲೇನಾದರೂ ಮಾತುಕತೆ ಆಗಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು, ನಿರೀಕ್ಷೆ.